ಹಾಯ್ ಗೈಸ್, ನಮಸ್ತೆ ಅಂಡ್ ವೆಲ್ಕಮ್ ಟು ಮನಿ ಡ್ರೈವ್. ಇವತ್ತಿನ ಈ ಎಪಿಸೋಡ್ ನಲ್ಲಿ ನಾವು ಯಾವ ರೀತಿಯ ಸ್ಟಾಕ್ಸ್ ನೋಡೋಣ ಅಂದ್ರೆ ಅವರ ಸೆಕ್ಟರ್ ನಲ್ಲಿ ಕಾಂಪಿಟೇಟರ್ಸೇ ಇಲ್ದಿರೋ ಸ್ಟಾಕ್ಸ್ ನೋಡೋಣ. ಹಾಗೆ ಇದ್ರೂನು ಕೂಡ ತುಂಬಾ ಸ್ಮಾಲ್ ಸ್ಕೇಲ್ ನಲ್ಲಿ ಇರ್ತಾರೆ. ಅಂಡ್ ಹಾಗೆ ಈ ಕಂಪನೀಸ್ ನಾವು ಮೊನೋಪೊಲಿ ಕಂಪನೀಸ್ ಅಂತ ಕರಿತೀವಿ. ಈ ತರ ಕಂಪನೀಸ್ದು ಅವರ ಸೆಕ್ಟರ್ ನಲ್ಲಿ ಮಾರ್ಕೆಟ್ ಶೇರ್ ತುಂಬಾ ಜಾಸ್ತಿ ಇರುತ್ತೆ. ಅಂಡ್ ಈ ಕಂಪನೀಸ್ ಸ್ಟಾಕ್ಸ್ ನ ಮೊನೋಪೊಲಿ ಸ್ಟಾಕ್ಸ್ ಅಂತ ಕರಿತೀವಿ. ಮೊದಲನೇದಾಗಿ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ, ಮೊನೋಪೊಲಿ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನೆಲ್ಲಾ ಬೆನಿಫಿಟ್ಸ್ ಇದೆ ಅನ್ನೋದನ್ನ. ನಂಬರ್ 1, ಸ್ಟೇಬಲ್ ರಿಟರ್ನ್ಸ್. ಯಾಕೆ ಅಂದ್ರೆ ಈ ಕಂಪನೀಸ್ ಮಾರ್ಕೆಟ್ ನಲ್ಲಿ ಸಾಲಿಡ್ ಗ್ರಿಪ್ ಇಟ್ಕೊಂಡಿರ್ತಾರೆ. ಹಾಗೆ ಬಿಸ್ನೆಸ್ ಚೆನ್ನಾಗಿ ಆಗ್ತಾನೆ ಇರುತ್ತೆ. ಇದರಿಂದ ಇವರ ಸ್ಟಾಕ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಗುಡ್ ರಿಟರ್ನ್ಸ್ ಕೂಡ ಕೊಡ್ತಾರೆ. ಅಂಡ್ ಯಾವಾಗ ಮಾರ್ಕೆಟ್ ನಲ್ಲಿ ಫಾಲ್ ಅಥವಾ ಕರೆಕ್ಷನ್ ಏನಾದ್ರೂ ಬಂದಾಗ ಈ ಕಂಪನೀಸ್ ಒಂದು ಮಟ್ಟಿಗೆ ಸ್ಟ್ರಾಂಗ್ ಆಗಿ ಹೋಲ್ಡ್ ಕೂಡ ಮಾಡಿರ್ತಾರೆ. ನಂಬರ್ 2, ಲಿಮಿಟೆಡ್ ಕಾಂಪಿಟೇಷನ್. ಈ ಕಂಪನೀಸ್ ಅವರ ಸೆಕ್ಟರ್ ಆರ್ ಸೆಗ್ಮೆಂಟ್ ನಲ್ಲಿ ಎಷ್ಟು ಮಾರ್ಕೆಟ್ ಶೇರ್ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಯಾವ್ದಾದ್ರು ಬೇರೆ ಕಂಪನೀಸ್ ಹೊಸ ವೆಂಚರ್ಸ್ ಬಂದ್ರೂ ಕೂಡ ಅವರ ಬಿಸ್ನೆಸ್ ಮೇಲೆ ಯಾವುದೇ ರೀತಿಯ ಎಫೆಕ್ಟ್ ಆಗಲ್ಲ. ಅಂಡ್ ಇವರ ಬಿಸ್ನೆಸ್ ಹಾಗೆ ಇನ್ಕಮ್ ಕನ್ಸಿಸ್ಟೆಂಟ್ ಆಗೇ ಇರುತ್ತೆ. ಅಷ್ಟು ಕಂಟ್ರೋಲ್ ಮಾಡ್ತಾರೆ ಮಾರ್ಕೆಟ್ ಶೇರ್ ನ. ಕೆಲವು ಸೆಕ್ಟರ್ ನಲ್ಲಿ ಎಂಟ್ರಿ ಬ್ಯಾರಿಯರ್ಸ್ ಕೂಡ ಇರುತ್ತೆ. ಇದರಲ್ಲಿ ವಿತೌಟ್ ಪರ್ಮಿಷನ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಯಾರು ಕೂಡ ಬರೋದಕ್ಕೆ ಆಗೋದಿಲ್ಲ. ಅಂದರೆ ಯಾವ ಕಂಪನಿ ಕೂಡ ಆ ಸೆಕ್ಟರ್ ಗೆ ಬರೋದಕ್ಕೆ ಆಗೋದಿಲ್ಲ. ನಂಬರ್ 3, ಪ್ರೈಸಿಂಗ್ ಕಂಟ್ರೋಲ್. ಈ ಕಂಪನಿಗಳ ಮೊನೋಪೊಲಿ ಪವರ್ ನಿಂದಾಗಿ ಅವರ ಕಂಪನಿಗಳ ಪ್ರಾಡಕ್ಟ್ ಪ್ರೈಸ್ ನ ಕಂಟ್ರೋಲ್ ಮಾಡಬಹುದು. ಇದರಿಂದ ಅವರ ಪ್ರಾಫಿಟ್ ಮಾರ್ಜಿನ್ಸ್ ಕೂಡ ವೇಗವಾಗಿ ಹೆಚ್ಚಾಗುತ್ತೆ. ಅಂಡ್ ನಂಬರ್ 4, ಕಾನ್ಸ್ಟೆಂಟ್ ಕ್ಯಾಶ್ ಫ್ಲೋ. ಯಾಕೆ ಅಂದ್ರೆ ಕಾಂಪಿಟೇಷನ್ ಕಮ್ಮಿ ಇರೋದ್ರಿಂದ ಹಾಗೆ ಕಸ್ಟಮರ್ಸ್ ಈ ಕಂಪನಿ ಪ್ರಾಡಕ್ಟ್ ಗಳನ್ನ ಪ್ರಿಫರ್ ಕೂಡ ಮಾಡ್ತಾರೆ. ಇದರಿಂದ ಇವರ ಕ್ಯಾಶ್ ಫ್ಲೋ ತುಂಬಾ ಸ್ಟೇಬಲ್ ಆಗಿ ಇರುತ್ತೆ. ಸೊ ಬನ್ನಿ ಇವಾಗ ನೋಡೋಣ ಕೆಲವು ಮೊನೋಪೊಲಿ ಸ್ಟಾಕ್ಸ್ ನ ಬಗ್ಗೆ ಹಾಗೆ ಮಾಹಿತಿನ ತಿಳ್ಕೊಳ್ಳೋಣ. ಹಾಗೆ ಮೇನ್ ಥಿಂಗ್ ಇಂಪಾರ್ಟೆಂಟ್ ಆಗಿ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸ್ಟೇ ಅಪ್ಡೇಟೆಡ್ ಗೈಸ್. ನಂಬರ್ 1, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಎಲ್ಲದಕ್ಕಿಂತ ಮೊದಲು ನಾವು HAL ಬಗ್ಗೆ ಮಾತಾಡೋಣ. ಇದು ಒಂದು ಏರೋಸ್ಪೇಸ್ ಹಾಗೆ ಡಿಫೆನ್ಸ್ ಓನ್ಡ್ ಕಂಪನಿ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. HAL ಬಂದು ಮಿಲಿಟರಿ ಹಾಗೆ ಸಿವಿಲ್ ಮಾರ್ಕೆಟ್ಸ್ ಗೆ ಏರ್ ಕ್ರಾಫ್ಟ್, ಹೆಲಿಕಾಪ್ಟರ್ಸ್, ಏವಿಯಾನಿಕ್ ಅಂಡ್ ಕಮ್ಯುನಿಕೇಶನ್ ಇಕ್ವಿಪ್ಮೆಂಟ್ ನ ಡೆವಲಪ್ ಮಾಡ್ತಾರೆ. ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸಪ್ಲೈ ಕೂಡ ಮಾಡ್ತಾರೆ. ಇದರ ಜೊತೆಗೆ ಏರ್ ಕ್ರಾಫ್ಟ್ ಹಾಗೆ ರಿಪೇರ್ಸ್, ಮೇಂಟೆನೆನ್ಸ್ ಅಂಡ್ ಸಪೋರ್ಟ್ ಸರ್ವಿಸ್ ನ ಕೂಡ ಪ್ರೊವೈಡ್ ಮಾಡ್ತಾರೆ. ಕಂಪನಿನ ಮಾರ್ಕೆಟ್ ಕ್ಯಾಪ್ ನೋಡೋದಾದ್ರೆ 3,22,182 ಕೋಟಿ. ಸ್ಟಾಕ್ ನ 52 ವೀಕ್ ಹೈ ನೋಡೋದಾದ್ರೆ 5,674.75. 52 ವೀಕ್ ಲೋ ನೋಡೋದಾದ್ರೆ 1,485.33. ಹಾಗೆ ಫಂಡಮೆಂಟಲ್ ನಲ್ಲಿ TTM EPS ನೋಡೋದಾದ್ರೆ 113.96. ಹಾಗೆ PE ರೇಷಿಯೋ 42.15, ರಿಟರ್ನ್ ಆನ್ ಇಕ್ವಿಟಿ 28.9%, ಡಿವಿಡೆಂಡ್ ಈಲ್ಡ್ 0.7%. ಹಾಗೆ ಯಾಕೆ ನಾವು HAL ನ ಚೂಸ್ ಮಾಡ್ಕೊಂಡಿದೀವಿ ಅಂತ ನೋಡೋದಾದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ಗೆ ತೇಜಸ್ LCA, MK1A, LCH ಪ್ರಚಂಡ್, ಸುಖೋಯ್ 30 ನ ಅಪ್ಗ್ರೇಡ್ ಮಾಡೋ ಕಾಂಟ್ರಾಕ್ಟ್ಸ್ ನಿಂದ ತುಂಬಾ ಜಾಸ್ತಿ ಬೆನಿಫಿಟ್ಸ್ HAL ಗೆ ಆಗುತ್ತೆ. ಸೋರ್ಸಸ್ ನ ಪ್ರಕಾರ ಈ 3 ಪ್ರಪೋಸಲ್ ನ ವರ್ತ್ 1.8 lakh crore ಆಗಿದೆ. ಆಫ್ಟರ್ HAL ನಾವು ನೋಡೋಣ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಗೆ ಮಿಸೈಲ್ ಮ್ಯಾನುಫ್ಯಾಕ್ಚರ್ ಮಾಡುವ ಕಂಪನಿ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್. ಈ ಕಂಪನಿ 1917 ನಲ್ಲಿ ಲಾಂಚ್ ಆಗಿರುವ ಒಂದು PSU ಕಂಪನಿ. BDL ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಗೆ ತರತರದ ಮಿಸೈಲ್ ಸಿಸ್ಟಮ್ ಹಾಗೆ ಅಲೈಡ್ ಡಿಫೆನ್ಸ್ ಇಕ್ವಿಪ್ಮೆಂಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ ನ ನೋಡೋದಾದ್ರೆ 53,160 ಕೋಟಿ. ಹಾಗೆ 52 ವೀಕ್ ಹೈ 1,794.70. ಹಾಗೆ 52 ವೀಕ್ ಲೋ ನೋಡೋದಾದ್ರೆ 450 ರೂಪೀಸ್ ಇದೆ. ಫಂಡಮೆಂಟಲ್ಸ್ ನಲ್ಲಿ TTM EPS 16.72, PE ರೇಷಿಯೋ 86.74, ರಿಟರ್ನ್ ಆನ್ ಇಕ್ವಿಟಿ 17.9%, ಹಾಗೆ ಡಿವಿಡೆಂಡ್ ಈಲ್ಡ್ 0.3% ಆಗಿದೆ. ಯಾಕೆ ಭಾರತ್ ಡೈನಾಮಿಕ್ ನ ಚೂಸ್ ಮಾಡ್ತಿದೀವಿ ಅಂತ ನೋಡೋದಾದ್ರೆ ಬಾಕಿ ಡಿಫೆನ್ಸ್ PSU ಗಳಿಗೆ ಹೋಲಿಸಿದ್ರೆ BDL ನ ಆರ್ಡರ್ ಬುಕ್ ನಲ್ಲಿ ಅತಿ ಹೆಚ್ಚು ಎಕ್ಸ್ಪೋರ್ಟ್ಸ್ ನ ಪ್ರಪೋರ್ಷನ್ ಮೆನ್ಷನ್ ಇದೆ. ಮ್ಯಾನೇಜ್ಮೆಂಟ್ ಗೆ ನಂಬಿಕೆ ಕೂಡ ಇದೆ ಫೈನಾನ್ಷಿಯಲ್ ಇಯರ್ 27 ಅಷ್ಟರಲ್ಲಿ ಎಕ್ಸ್ಪೋರ್ಟ್ಸ್ ನಿಂದ ಬರಬಹುದಾದ ರೆವೆನ್ಯೂ 25% ಇನ್ಕ್ರೀಸ್ ಆಗುತ್ತೆ ಅಂತ. ಹಾಗೆ ಆಕಾಶ್ ಸ್ಯಾಮ್ಸ್, ಲೈಟ್ ವೈಟ್ ಟೋರ್ಪೆಡೋಸ್, ಸಾ, ಕಾಂಕರ್ ಅಂಡ್ ಅಸ್ತ್ರ ಮಿಸೈಲ್ ಗೆ ಎಕ್ಸ್ಪೆಕ್ಟೆಡ್ ಆರ್ಡರ್ಸ್ ಇನ್ಕ್ರೀಸ್ ಕೂಡ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಹಾಗೆ ಕೆಲವು ವರ್ಷಗಳಿಂದ ಅವರ ಪೋರ್ಟ್ಫೋಲಿಯೋನ ಏರ್ ಟು ಏರ್ ಮಿಸೈಲ್, ರಾಕೆಟ್ಸ್ ಹಾಗೆ ಕ್ರೂಸ್ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಎಕ್ಸ್ಪೆಂಡ್ ಕೂಡ ಮಾಡಿದ್ದಾರೆ. ಹಾಗೆ ಇದರೊಟ್ಟಿಗೆ ಮ್ಯಾನೇಜ್ಮೆಂಟ್ ನ್ಯೂ ಪ್ರಾಡಕ್ಟ್ಸ್ ಲೈಕ್ ರಾಕೆಟ್ಸ್ ಹಾಗೆ ಡ್ರೋನ್ ಲಾಂಚ್ ಮಿಸೈಲ್ ನ
ಮೇಲೆ ವರ್ಕ್ ಕೂಡ ಮಾಡ್ತಿದ್ದಾರೆ. ಹಾಗೆ ಕಂಪನಿ ಸೀಕರ್ ಫೆಸಿಲಿಟೀಸ್ ನ ಲಾಂಚ್ ಮಾಡಿದ್ದಾರೆ ಎಕ್ಸ್ಟರ್ನಲ್ ಡಿಪೆಂಡೆನ್ಸಿನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ. ಇವಾಗ ನಾವು ನೋಡೋಣ 1975 ನಲ್ಲಿ ಶುರು ಆಗಿರುವ ಕಂಪನಿ ಬಗ್ಗೆ. ಕೋಲ್ ಇಂಡಿಯಾ ಇದು ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್. ಪೂರ ಪ್ರಪಂಚದ ಅತಿ ದೊಡ್ಡ ಕೋಲ್ ನ ಪ್ರೊಡ್ಯೂಸ್ ಮಾಡೋ ಕಂಪನಿ ಆಗಿದೆ. ನಮ್ಮ ದೇಶದಲ್ಲಿ 70% ಆಫ್ ದ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಿರೋದು ಥರ್ಮಲ್ ಪವರ್ ಕಡೆಯಿಂದಾನೇ ಆಗಿರೋದ್ರಿಂದ ಕೋಲ್ ಪ್ರೊಡಕ್ಷನ್ ಮೇಲೆ ಹೆಚ್ಚು ಫೋಕಸ್ ಇರುತ್ತೆ. ಕಂಪನಿನ ಪ್ರಾಡಕ್ಟ್ಸ್ ನ ನೋಡೋದಾದ್ರೆ ಇನ್ಕ್ಲೂಡಿಂಗ್ ಕೋಕಿಂಗ್ ಕೋಲ್, ಸೆಮಿ ಕೋಕಿಂಗ್ ಕೋಲ್, ನಾನ್ ಕೋಕಿಂಗ್ ಕೋಲ್, ಹಾರ್ಡ್ ಕೋಲ್, ವಾಶ್ಡ್ ಅಂಡ್ ಬೆನಿಫಿಶಿಯೇಟೆಡ್ ಕೋಲ್, ಕೋಲ್ ಫೈನ್ಸ್, ಹೆವಿ ಆಯಿಲ್ ಹಾಗೆ ಕೋಕ್ ಕೂಡ ಇದೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬಗ್ಗೆ ಮಾತಾಡೋದಾದ್ರೆ 3,33,000 ಕೋಟಿ. ಹಾಗೆ ಕಂಪನಿಯ 52 ವೀಕ್ ಹೈ 542.25, 52 ವೀಕ್ ಲೋ ನೋಡೋದಾದ್ರೆ 226.85. ಫಂಡಮೆಂಟಲ್ಸ್ ನಲ್ಲಿ TTM EPS 54.49, P ರೇಷಿಯೋ 9.92, ರಿಟರ್ನ್ ಆನ್ ಇಕ್ವಿಟಿ 52.0% ಹಾಗೆ ಡಿವಿಡೆಂಡ್ ಈಲ್ಡ್ 4.72%. ವೈ ಕೋಲ್ ಇಂಡಿಯಾ? ಕೋಲ್ ಇಂಡಿಯಾನ ಯಾಕೆ ಚೂಸ್ ಮಾಡ್ಕೊಳ್ತಾ ಇದೀವಿ ನಾವು ಅಂತ ನೋಡೋದಾದ್ರೆ ಫಾರ್ ಫೈನಾನ್ಷಿಯಲ್ ಇಯರ್ 2024 ನ ಫಸ್ಟ್ ಕ್ವಾರ್ಟರ್ ನಲ್ಲಿನೇ 4.2% ನೆಟ್ ಪ್ರಾಫಿಟ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇದು ಎವ್ರಿ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಾನೆ ಇದೆ. ಕಂಪನಿ ಪ್ರಾಫಿಟ್ ಅಲ್ಲೇ ಹೊರಗಡೆ ಬರ್ತಾ ಇದೆ. ಹಾಗೆ ರೆವೆನ್ಯೂ ನಲ್ಲಿನೂ ಕೂಡ 9.85% ಇನ್ಕ್ರೀಸ್ ಆಗಿದೆ. ಕಂಪನಿಯ ಎಡ್ಬಿಟಾ 8% ಇನ್ಕ್ರೀಸ್ ಆಗಿದೆ ಟು 16,308 ಕ್ರೋರ್ಸ್. ಇದರ ಜೊತೆಗೆ ಕೋಲ್ ಪ್ರೊಡಕ್ಷನ್ ನಲ್ಲಿನೂ ಕೂಡ 13.7% ರೈಸ್ ಕಂಡಿದೆ. ನೆಕ್ಸ್ಟ್ ಸ್ಟಾಕ್ ನ ನೋಡೋದಾದ್ರೆ IEX ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್. IEX ಇಂಡಿಯಾದ ಪ್ರಮುಖ ಎನರ್ಜಿ ಮಾರ್ಕೆಟ್ ಪ್ಲೇಸ್. ಇಡೀ ದೇಶದಲ್ಲಿ ಎಲೆಕ್ಟ್ರಿಸಿಟಿ, ರಿನ್ಯೂವಬಲ್ಸ್ ಅಂಡ್ ಸರ್ಟಿಫಿಕೇಟ್ಸ್ ನ ಫಿಸಿಕಲ್ ಡೆಲಿವರಿ ಆಗಿ ನೇಷನ್ ವೈಡ್ ಆಟೋಮೇಟೆಡ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಾರೆ. IEX ಪ್ಲಾಟ್ಫಾರ್ಮ್ ನಲ್ಲಿ 7,500 ಕಿಂತ ಜಾಸ್ತಿ, 7,500 ಕಿಂತ ಜಾಸ್ತಿ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಹಾಗೆ 4,600 ಕಿಂತ ಜಾಸ್ತಿ ಕಮರ್ಷಿಯಲ್ ಹಾಗೆ ಇಂಡಸ್ಟ್ರಿಯಲ್ ಕನ್ಸ್ಯೂಮರ್ಸ್ ಕೂಡ ಇದ್ದಾರೆ. ಬೇರೆ ಬೇರೆ ಇಂಡಸ್ಟ್ರೀಸ್ ಮೇಲೆ ಫೋಕಸ್ ಕೂಡ ಮಾಡ್ತಾರೆ. ಮೆಟಲ್ ಆಗಿರ್ಬೋದು, ಸಿಮೆಂಟ್ಸ್, IT ಅಂಡ್ ರಿಯಲ್ ಎಸ್ಟೇಟ್. ಸೊ ಕಂಪನಿನ ಮಾರ್ಕೆಟ್ ಕ್ಯಾಪ್ ಬಗ್ಗೆ ನೋಡೋದಾದ್ರೆ 16,979 ಕೋಟಿ ಇದೆ. ಹಾಗೆ ಸ್ಟಾಕ್ ನ 52 ವೀಕ್ ಹೈ 194.30 ಹಾಗೆ 52 ವೀಕ್ ಲೋ 121.35. ಸೊ ಫಂಡಮೆಂಟಲಿ ನೋಡೋದಾದ್ರೆ TTM EPS ಬಂದ್ಬಿಟ್ಟು 4.17, P ರೇಷಿಯೋ 47.1, ರಿಟರ್ನ್ ಆನ್ ಇಕ್ವಿಟಿ 37.7% ಹಾಗೆ ಡಿವಿಡೆಂಡ್ ಈಲ್ಡ್ 1.31%. ಸೊ ವೈ ವಿ ಹ್ಯಾವ್ ಚೂಸನ್ IEX ಅಂತ ನೋಡೋಣ. IEX ಅವರ ಕ್ವಾರ್ಟರ್ಲಿ ನೋಟ್ ನಲ್ಲಿ ಹೇಳಿದ್ದಾರೆ ಲಾಸ್ಟ್ ಕ್ವಾರ್ಟರ್ ನಲ್ಲಿ ಓವರ್ ಆಲ್ ವಾಲ್ಯೂಮ್ಸ್ ನಲ್ಲಿ ಇನ್ಕ್ರೀಸ್ ಆಗಿದೆ ಟು 28,326 MU ತನಕ ಅಚೀವ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಬೇಸಿಸ್ ನಲ್ಲಿ ನೋಡೋದಾದ್ರೆ 16.9% ವೇಗದಲ್ಲಿ ಜಾಸ್ತಿ ಆಗಿದೆ. ಇವರ ಓವರ್ ಆಲ್ ವಾಲ್ಯೂಮ್ 9,707 MU ತನಕ ಮುಟ್ಟಿದೆ. ಅದು ಇಯರ್ ಆನ್ ಇಯರ್ ಬೇಸಿಸ್ ನಲ್ಲಿ 14.9% ವೇಗದಲ್ಲಿ ಇನ್ಕ್ರೀಸ್ ಆಗಿದೆ. ಲಾಸ್ಟ್ ನಲ್ಲಿ ನಾವು ನೋಡೋದಾದ್ರೆ IRCTC ಬಗ್ಗೆ ಮಾತಾಡೋಣ. ಇದು ಒಂದು ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್. ಇದು ಇಂಡಿಯಾದ ಏಕಮಾತ್ರ ಎಂಟರ್ಪ್ರೈಸ್ ಆಗಿದೆ. ಆನ್ಲೈನ್ ಟಿಕೆಟ್ಸ್ ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಹಾಗೆ ಜೊತೆಗೆ ರೈಲ್ವೆಗೆ ಕೇಟರಿಂಗ್ ಸರ್ವಿಸ್ ಅಂಡ್ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್ ನ ಪ್ರೊವೈಡ್ ಮಾಡ್ತಾರೆ. ಮಾರ್ಕೆಟ್ ಕ್ಯಾಪ್ ಬಗ್ಗೆ ನೋಡೋದಾದ್ರೆ 78,468 ಕೋಟಿ. ಸ್ಟಾಕ್ ನ 52 ವೀಕ್ ಹೈ 1138.90 ಹಾಗೆ 52 ವೀಕ್ ಲೋ ಬಂದ್ಬಿಟ್ಟು 630.60. ಫಂಡಮೆಂಟಲಿಯಲ್ಲಿ TTM EPS 13.89, P ರೇಷಿಯೋ 68, ರಿಟರ್ನ್ ಆನ್ ಇಕ್ವಿಟಿ 40.4% ಹಾಗೆ ಡಿವಿಡೆಂಡ್ ಈಲ್ಡ್ ಬಂದ್ಬಿಟ್ಟು 0.56%. ಸೊ IRCTC ನ ಯಾಕೆ ಚೂಸ್ ಮಾಡ್ತಾ ಇದೀವಿ? ಗವರ್ಮೆಂಟ್ ರೈಲ್ವೆ ಮೇಲೆ ಫೋಕಸ್ ಜಾಸ್ತಿನೇ ಇದೆ. ಇದರಿಂದ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಬರುತ್ತೆ. ಹಾಗೆ ಇದರ ಬೆನಿಫಿಟ್ ಡೈರೆಕ್ಟ್ಲಿ IRCTC ಗೆ ಜಾಸ್ತಿ ಆಗುತ್ತೆ. ಸೊ ನಾವಿವಾಗ ನೋಡೋಣ ಡ್ರಾಬ್ಯಾಕ್ಸ್ ಆಫ್ ಮೊನೋಪೊಲಿ ಸ್ಟಾಕ್ಸ್. ಮೊನೋಪೊಲಿ ಕಂಪನಿ ಸ್ಟಾಕ್ಸ್ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಿರ್ತಾರೆ. ಹಾಗೆ ಇವರು ಇಂಡಸ್ಟ್ರಿಗೆ ತಕ್ಕ ಹಾಗೆ ಅಪ್ಡೇಟ್ ಹಾಗೆ ಇನೋವೇಟಿವ್ ಆಗಿಲ್ಲ ಅಂದ್ರೆ ಬಿಸ್ನೆಸ್ ಡಲ್ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಈ ಕಂಪನೀಸ್ ಒಂದು ಸೆಕ್ಟರ್ ಹಾಗೆ ಒಂದು ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅದರ ಮಾರ್ಕೆಟ್ ಬೀಳೋದ್ರಿಂದ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೇನೂ ಕೂಡ ಪರಿಣಾಮ ಬೀಳುತ್ತೆ. ಇದರಿಂದ ಸ್ಟಾಕ್ಸ್ ನ ರಿಟರ್ನ್ಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಇದಾಗಿತ್ತು ಗೈಸ್ 5 ಮೊನೋಪೊಲಿ ಸ್ಟಾಕ್ಸ್. ನಾವು ಇವಾಗ ಡಿಸ್ಕಸ್ ಮಾಡಿರೋ ಸ್ಟಾಕ್ಸ್ ಪ್ರೀವಿಯಸ್ ಇಯರ್ಸ್ ನಿಂದ ತುಂಬಾ ಒಳ್ಳೆ ರಿಟರ್ನ್ಸ್ ಕೊಡ್ತಾನೆ ಬಂದಿದೆ. ಆದ್ರೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ನೀವು ಒಂದು ಬಾರಿ ಅನಲೈಸ್ ಮಾಡಿ ಹಾಗೆ ಇನ್ವೆಸ್ಟ್ ಮಾಡಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಎಪಿಸೋಡ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ಕಂಟೆಂಟ್ ಜೊತೆ ನಾನು ಬರ್ತಾನೆ ಇರ್ತೀನಿ. ಹೋಪ್ ಯು ಲೈಕ್ ಇಟ್. ಥ್ಯಾಂಕ್ ಯು ಗೈಸ್.